ಭದ್ರಣ್ಣವರೇ, ಇವರು ತಮ್ಮ ನಮ್ಮ ಅಣ್ಣರು, ಹಿರಿಯ ಅಣ್ಣರು, ನಮ್ಮ ಕುಟುಂಬಕ್ಕೆ ನಮ್ಮ ದೊಡ್ಡ ಕುಟುಂಬ ಸರ್. ವೀರಭದ್ರಣ್ಣ ನಿಮ್ಮ ಸ್ವಂತ ಅಣ್ಣ? ನಮ್ಮ ಸ್ವಂತ ಅಣ್ಣರೇ, ನಮ್ದು ದೊಡ್ಡ ಕುಟುಂಬ. ಹಿಂದೆ ಅವಾಗ ಆರ್ಸಿಲೇನೆ ನಮ್ಮ ಅಂತನ್ಕಿದ್ ಬರ್ಬೇಕಾಯ್ತಂತೆ. ಅವಾಗ ಸುಮಾರು ಜನ ಹೇಳೋರು ದೊಡ್ಡ ಕುಟುಂಬ ಓರಿ ಕಟ್ಟು ಅನ್ನೋರತ್ತೆ. ಏನೋ ನಮ್ಮ ತಂದೆದಿರು ಎಲ್ಲ ಸಂಪಾದನೆ ಮಾಡಿದ್ರು, ಕಷ್ಟ ಬಿದ್ರು, ಅವ್ರಿಗೆ ಇದ್ ಬರಲ್ಲ. ಈಗ ನಾವು ಕಟ್ಕೊಂಡು ನಮ್ಮ ಕುಟುಂಬಕ್ಕೆ ಒಂದು ಹೆಸರದೇ. ಭದ್ರಣ್ಣ ಅವರು ಅಂತಂದ್ರೆ ಬೇಕಾದ್ರೆ ಇವಾಗ ಯಾರು ಗುರುತಿಸ್ತಾರೆ ನಿಮ್ನ? ಓರಿ ಭದ್ರಣ್ಣ ಅಂದ್ರೆ ಇಡೀ ಕರ್ನಾಟಕದಲ್ಲೇ ಇದೆ. ಇವ್ರ ಹೆಸರು ನಮ್ಮ ಅಣ್ಣರ ಹೆಸರು ಭದ್ರಯ್ಯನೇ. ನಮ್ಮ ಕುಟುಂಬಕ್ಕೆ ಇವರೇ ಹಿರಿಯರು. ಭದ್ರಣ್ಣ ಅವ್ರೆ, ತಮ್ಗೆ ಯಾವಾಗ ಶುರು ಆಯ್ತು ಈ ಕಾಯಿಸು, ಓರಿ ಕಾಯಿಸು? ಸರ್ ನಮ್ಗೆ ಈ ಕಾಯಿಸ್ ಬಂದು ಅಲ್ಲೇ ಒಂದು 25 ವರ್ಷ ಆಯ್ತು. 25 ವರ್ಷದಿಂದ ಓರಿಗಳು ಕಟ್ತಾನೆ ಅಂದ್ರೆ ಎಲ್ಲ ಒಂದ್ಕಿನ್ನ ಒಳ್ಳೆ ಓರಿನ ಕಟ್ಕೊಂಬಂದು ಹೆಸರು ಹಂಗೆ ಉಳ್ಸ್ಕೊಂಡು ಹೋಯ್ತಾ ಇದೀವಿ. ಅಂದ್ರೆ ಎನಿ ಟೈಮ್ ನಿಮ್ಮ ಮನೇಲಿ ಓರಿ ಕರುಗಳು ಇದ್ದೇ ಇರ್ತವೆ, ಓರಿ ಇದ್ದೇ ಇರ್ತವೆ. ಈಗ ಎರಡಿದ್ದು ಈ ಒಂದ್ ವಾರದಲ್ಲಿ ಒಂದು ಕೊಟ್ಟಿದ್ದೀನಿ. ಎರಡು ಮೇಂಟೈನ್ ಮಾಡಕ್ಕೆ ಆಯ್ತಾಯ್ತು ಬಂದೆ. ಎಕರೆ ಬೆಳಕ್ ಹೋದೆ. ಭದ್ರಣ್ಣವ್ರೆ, ಓರಿ ಕಟ್ಟೋದೇನಕ್ಕೆ ನೀವು ಓರಿ ಏನಕ್ಕೆ ಕಟ್ತಾ ಇದ್ದೀರಾ? ಈಗ ಹಳ್ಳಿಕಾರ್ ತಳಿ ಉಳಿಸ್ಬೇಕು. ಯಾಕೆಂದ್ರೆ ಇವತ್ತು ಪರಂಪರೆ ಹಳ್ಳಿಕಾರ್ ತಳಿ ಕೆಲವರು ಉದ್ದೇಶನೆ ಮಾಡ್ಬಿಟ್ಟಿದ್ರು. ಇವತ್ತು ಎಲ್ಲ ಕಡೆ ಹೆಸರು ಬರ್ತದೆ. ಅದರಿಂದ ಒಂದು ಕರ ಹುಟ್ಟಿದ್ರೆ ಒಂದು ಹೆಸರಲ್ವಾ ಸರ್ ನಮ್ಗೆ? ಓರಿನಲ್ಲಿ ಒಂದು ಕರ ಬಿಟ್ಟು ಅಂದ್ರೆ ಮುಂದಿನ ವರ್ಷಕ್ಕೆ ಅದನ್ನ ಸಾಕಿ ಬೆಳೆಸರೆ 35ರಿಂದ 40 ಸಾವಿರ ರೂಪಾಯಿ ಮಾಡ್ತಾರೆ. ರೈತನಿಗೆ ಅದೇ ಒಂದು ಖುಷಿ. ಯಾಕೆಂದ್ರೆ ಹಳ್ಳಿಕಾರ್ ತಳಿ ಉಳಿಬೇಕು, ಹಳ್ಳಿಕಾರ್ ತಳಿ ಬೆಳೆಸ್ಬೇಕು. ಇವತ್ತು ಹೆಣ್ಮಕ್ಳಿದ್ರೆ ಮನೆಗೆ ಮುಂದಕ್ಕೆ ಬೆಳವಣಿಗೆ. ಹಂಗೇನೆ ಈ ಓರಿ ಕಟ್ಕೊಂಡು ಹೆಣ್ಮಕ್ಳು ಸಾಕ್ತಾರೆ, ಒಂದು ಬೆಲೆ. ಇವಾಗ ಒಳ್ಳೆ ಓರಿ ಕರ ಉಟ್ಕೊಳ್ಳಂದ್ರೆ ಲಕ್ಷಾಂತರ ರೂಪಾಯಿಗೆ ಮಾರ್ಕೊಂಡ್ಬರ್ಬೋದು. 1,50,000 ಇಷ್ಟುದ್ದ ಮಳೆ ಕಂಬಂದ್ರೆ 1,50,000. ಅಂದ್ರೆ ಅದೇ ಅಷ್ಟೇ ಶ್ರದ್ಧೆಯಿಂದ ಸಾಕ್ಬೇಕು. ನನ್ನ ಮನೇಲಿ ಓರಿ ಇದೆ ಅಂತ ಅಂದ್ರೆ ಅದು ನಡೆಯಲ್ಲ. ಶ್ರದ್ಧೆಯಿಂದ ಸಾಕಿ ಬಂದವರಿಗೆ ಅದಕ್ಕೆ ನೋಡಿದ್ರೆ ಪರವಾಗಿಲ್ಲಪ್ಪ ಓರಿ ಚೆನ್ನಾಗೈತೆ ಅಂತ ಖುಷಿ ಪಡ್ಬೇಕು. ಅವಾಗ ಅದಕ್ಕೆ ಒಂದು ಬೆಲೆ. ಹೌದು, ಸುಮ್ಮನೆ ಕಾಟಾಚಾರ ಕೋರಿ ಕಟ್ಕೊಂಡ್ರೆ ಆಗ್ಬರಲ್ಲ. ಅಲ್ಲ ಸರ್, ನೀವೀಗ ಎಷ್ಟು ಕಡೆ ಇಟ್ಟು ಮಾಡಿದ್ರ? ಈಗ ನಿಮ್ಮ ಮನ್ಸಿಗೆ ಏನ್ ಅನ್ಸ್ತದೆ? ಒಳ್ಳೆ ಓರಿ ಚೆನ್ನಾಗಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಹಂಗೆ ಬಂದವ್ರು ನೋಡಿದವರು ಹೇಳೋದ್ಕಿಂತ ಬಂದ್ ನೋಡಿದವ್ರು ಓರಿ ಚೆನ್ನಾಗೈತೆ ಅಂತ ಹೇಳ್ಬೇಕು. ಹೌದೌದು. ನಮ್ಮವನ ಜೊತೆ ಕಟ್ಸ್ಕೊಂಡಿದ್ದು ಸಾರಿ ಮಾರ್ದ್ವಿ. ಇಲ್ಲಿಂದ ಬಾಗಲಕೋಟೆಗೆ ಹೋಗಿ ನಾರಾಯಣ ಸ್ವಾಮಿ ಅವರು ಅಲ್ಲಿಂದ ಫೋನ್ ಮಾಡಿದ್ರು, ಬಹಳ ಚೆನ್ನಾಗೈತೆ, ಕಟ್ಸ್ಕೊಂಡು ಕೊಡ್ತೀವಿ, ಹಾಕೊಂಡು ಹೋಗ್ಬಿಡ್ತೀನಿ. ಬನ್ನಿ ಸರ್ ಕೊಡ್ತೀನಿ ಅಂತ ಕೇಳ್ದು. ಸುಮಾರು ನಮ್ಮ ಇಲ್ಲಿ ನಾವು ಇವ್ರು ಓರಿ ಕಟ್ತಾರೆ, ನಾವು ಹೆಣ್ಮಕ್ಳು ಕಟ್ಕೊಂಡಿದ್ವಿ. ಹೆಣ್ಮಕ್ಳು ಕೂಡ ಅಷ್ಟೇ ಖುಷಿಯಿಂದ ಬರ್ತಾರೆ ನಮ್ಮ ಹತ್ರ. ಯೂಟ್ಯೂಬ್ ನಲ್ಲಿ ಮಾಡ್ತಾರೆ, ಯೂಟ್ಯೂಬ್ ಚಾನಲ್ಗೆ ಹಾಕ್ತಾರೆ. ಮತ್ತೆ ಇದು ಇಂಡಿಯಾ ಕವು, ಮತ್ತೆ ಅವರು ಗಿರೀಶ್ ಅವರು ಸುಮಾರು ಬರ್ತಾರೆ. ಇಲ್ಲಿರೋನೆಲ್ಲ ತೆಗೆದು ವಿಡಿಯೋ ಮಾಡಿ ವಾಟ್ಸಾಪ್ಗೆ ಹಾಕ್ತಾರೆ. ಅಂದ್ರೆ ಭದ್ರಣ್ಣವ್ರೆ, ಇದು ಬ್ಲಡ್ ಲೈನ್ ಯಾವ್ದು ಅಂತ ಗೊತ್ತಾ ನಿಮ್ಗೆ? ಓರಿ ಬ್ಲಡ್ ಲೈನ್ ಇದ್ರಪ್ಪ ಯಾವ್ದು ಅಂತ? ಇದ್ರಪ್ಪ ಗೊತ್ತಿಲ್ಲ ಸರ್. ಗೊತ್ತಿಲ್ವಾ? ಇದ್ರಪ್ಪ ಗೊತ್ತಿಲ್ಲ. ಕೆಲವರು ಯಾವ್ಯಾವ ಅದ್ಭುತವಾಗಿ ಹೇಳ್ಕೊಂಡ್ಬಿಡ್ತಾರೆ, ನಾವ್ ಹಂಗೆಲ್ಲ ಹೇಳ್ಕೊಬಾರ್ದು. ಇದು ಜುಟ್ಟಳ್ಳಿ ಜಯರಾಮಣ್ಣವ್ರು ಕರ ತಾಳಿದ್ರು, ಕೂಟ ಮಾಡಿದ್ರವು. 1:65ಕ್ಕೆ ಧರ್ಮಪುರಿಂದ ಆಚೆ ಕೊಡ್ಸಿದ್ದೆ ನಾನು ಜೊತೆ. ಅದ್ರಲ್ಲಿ ಒಂದ್ ಕರ ನಮ್ ಸ್ನೇಹಿತರು ಆಂಧ್ರದವ್ರು ತಗೊಂಡ್ರು, ಇದನ್ನ ನಾನು ಹಾಕೊಂಬಂದೆ ಸರ್. ಹುಟ್ಟಿದ ಕರ ಇದು ಕರ್ನಾಟಕದಲ್ಲೇ, ನಮ್ ಕರ್ನಾಟಕದ್ದೇ, ಮಾಗಡಿ ತಾಲೂಕಲ್ಲಿ. ಎಲ್ಲ ಸಾಮಾನ್ಯವಾಗಿ ಬಿತ್ತನೆ ತಳಿಗಳೆಲ್ಲ ಮಾಗಡಿ ತಾಲೂಕು, ರಾಮನಗರ ಡಿಸ್ಟಿಕ್ಕು, ಈ ಸರೌಂಡಿಂಗ್ಸ್ ಎಲ್ಲ ಜಾಸ್ತಿ ಸರ್. ಈ ಬೇರೆ ಕಡೆ ಇಲ್ಲ. ಈಗ ಆಂಧ್ರದಲ್ಲೂ ಬೆಳೆಯಲ್ಲ, ತಮಿಳ್ನಾಡಲ್ಲೂ ಇಲ್ಲ, ಮತ್ತೆ ಈ ಕಡೆ ಉತ್ತರ ಕರ್ನಾಟಕದಲ್ಲೂ ಕಮ್ಮಿನೇ. ಇಲ್ಲಿಂದ ತಗೊಂಡೋಗ್ತಾರೆ. ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕದವರು ಎಲ್ಲ ಇಲ್ಲಿಂದ ತಗೊಂಡೋಗ್ತಾರೆ. ಮಾಗಡಿ ಜಾತ್ರೆಗೆ ಫೇಮಸ್. ಹೌದು, ಮಾಗಡಿ ಕಡೆಯಲ್ಲೇ ನಮ್ಗೆ ಒಳ್ಳೆ ಕರುಗಳು ಪ್ರೊಡ್ಯೂಸ್ ಮಾಡೋದು. ಈಗ ಬಿತ್ತನೆ ಕರ ಉಡೋದು ನಮ್ಮ ಈ ರಾಮನಗರ ಕುಳಿ, ನಮ್ ಬೆಂಗಳೂರು ಡಿಸ್ಟಿಕ್ಕು, ಕಾನ್ಪುರ ಸೈಡೆ ಕರ ಉಡೋದು.